ನಮ್ಮಮ್ಮ ಯಾವಾಗಲೂ ಅಂತಿರ್ತಾರೆ, ನೀವು ಅಣ್ಣ ತಂಗಿಗೆ ಹುಳಿ ಜಾಸ್ತಿ ಅಂತ. ನಮ್ಮೂರ ಕಡೆ ಹುಳಿ ಜಾಸ್ತಿ ಅಂದರೆ ಸೊಕ್ಕು ಜಾಸ್ತಿ ಅಂತ. ಆದರೆ ನಮಗೆ ಹುಳಿ ಜಾಸ್ತಿ ಅನ್ನೋಕ್ಕಿಂತ ಹುಳಿ ಅಂದರೆ ಜಾಸ್ತಿ ಇಷ್ಟ ಅಂತ ಅನ್ಬಹುದು. ಬೆಳಿಗ್ಗೆ ತರಕಾರಿ ಅಂಗಡಿ ಹೋದಾಗ ನೋಡಿದೆ, ಫ್ರೆಶ್ ಆಗಿ ತೋತಾಪುರಿ ಮಾವಿನಕಾಯಿ ಬಂದಿತ್ತು. ಬೆಂಗಳೂರಲ್ಲಿ ತೋತಾಪುರಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. 50 ರೂಪಾಯಿ kg, 40 ರೂಪಾಯಿ kg, ಕೆಲವು ಕಡೆ 30 ರೂಪಾಯಿ kgಗೂ ಸಿಗ್ತಾ ಇದೆ. ಇವತ್ತು ನಾನು ತಂದಿದ್ದು 50 ರೂಪಾಯಿ kg. ಹಾಗೆ 2 kg ಮಾವಿನಕಾಯಿ ತಂದು ಅದರಲ್ಲಿ ಬೇರೆ ಬೇರೆ ವೆರೈಟಿ ಅಡುಗೆಗಳನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 100 ಡೇಸ್ 100 ಮ್ಯಾಂಗೋ ರೆಸಿಪಿಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಶ್ರೀ ಗಣೇಶ್ ಮಾಡ್ತಿರುವಂತಹ ರೆಸಿಪಿ ಯಾವುದು ಅಂದರೆ ಅದು ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಇಲ್ಲಿ ಉಪ್ಪು ಖಾರ ಜೊತೆ ಸ್ವೀಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನನಗೆ ಹೀಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ತೋತಾಪುರಿ ಮಾವಿನಕಾಯಿಯನ್ನು ಸೀಸನ್ ಸ್ಟಾರ್ಟ್ ಆಗಿದ್ದರಿಂದ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ರಸ್ತೆ ಬದಿಗಳಲ್ಲಿ ಉಪ್ಪು ಖಾರ ಹಾಕಿ ಮಾರ್ತಿರ್ತಾರೆ. ನನಗೆ ಈ ಥರ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ. ಅದೇನು ಅಂದರೆ ಮಾವಿನಕಾಯಿ ಸಿಪ್ಪೆ ತೆಗೆದು ಅದೇ ಪೀಲರಲ್ಲಿ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಬೇಕು. ಈ ಥರ ನಾನು ಮಾಡ್ತಾ ಇದ್ದೀನಲ್ಲ ಹಾಗೆ. ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ತೋತಾಪುರಿ ಬೆಸ್ಟ್ ಅಂತ ಅನ್ಬೋದು. ತೋತಾಪುರಿಯ ಟೆಕ್ಸ್ಚರು ಟೇಸ್ಟು ಎರಡೂ ಇಂತಹ ಮಕ್ಕಳಾಟಕ್ಕೆ ಸೂಟ್ ಆಗೋ ಹಾಗಿರುತ್ತೆ. ಕಂಪೇರಿಂಗ್ ಟು ಅದರ್ ಮ್ಯಾಂಗೋಸ್ ಇದು ಹುಳಿ ಸ್ವಲ್ಪ ಕಡಿಮೆ. ನೋಡಿ, ಪೂರ್ತಿಯಾಗಿ ಮಾವಿನಕಾಯಿನ ತೆಳ್ಳನೆಯ ಸ್ಲೈಸ್ ಮಾಡಿಕೊಂಡು ಒರಟೆ ತೆಕ್ಕೊಂಡ್ಬಿಟ್ಟು ಆ ಸ್ಲೈಸ್ಗೆ ಸ್ವಲ್ಪ ಉಪ್ಪು, ನಾನಿಲ್ಲಿ ಕುಟ್ಟಿರುವಂತಹ ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿರುವಂತಹ ಯಾವುದೇ ಖಾರದ ಪುಡಿಯನ್ನು ಯೂಸ್ ಮಾಡಬಹುದು. ಮತ್ತು ಸ್ವಲ್ಪ ಜಾಸ್ತಿ ಸಕ್ಕರೆ. ನಾವು ಉಪ್ಪು ಮತ್ತು ಖಾರಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಕ್ಕರೆ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಇವು ಮೂರನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ಎಲ್ಲ ಕಡೆನೂ ಉಪ್ಪು ಖಾರ ಸಕ್ಕರೆ ತಾಗೋ ಹಾಗೆ ಚೆನ್ನಾಗಿ ಕಲಸಿ ಅದನ್ನು ಒಂದು 10 ನಿಮಿಷಗಳ ಕಾಲ ರೆಸ್ಟ್ ಕೊಡಬೇಕು. ನೀಟಾಗಿ ಎಲ್ಲದನ್ನು ಒಂದೇ ಕಡೆ ಒತ್ತಿಟ್ಬಿಟ್ಟು ಅದ್ರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಕೊಟ್ಟರೆ ಉಪ್ಪು ಹುಳಿ ಖಾರ ಸಿಹಿ ಕೂಡ ಅದಕ್ಕೆ ಹಿಡ್ಕೊಳ್ಳುತ್ತೆ. ಅಷ್ಟೇ, 10 ನಿಮಿಷದ ನಂತರ ತೆಗೆಯೋದು, ತಿನ್ನೋದು. ಬಟ್ ನಾನಿಲ್ಲಿ ಏನು ಮಾಡಿದೆ ಅಂದರೆ ಚಿಕ್ಕ ಒಂದು ಪ್ಲೇಟ್ ತೊಗೊಂಡು ರೋಸ್ ರೀತಿ ಅದನ್ನು ಜೋಡಿಸಿದ್ದೇನೆ. ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವಿ ಅಷ್ಟೇ ಪ್ರೀತಿಯಿಂದ ಅದನ್ನು ಸರ್ವ್ ಮಾಡೋದು ಮುಖ್ಯ ಆಗುತ್ತೆ. ಸೊ ನಾನಿರುವ ತಟ್ಟೆಯಲ್ಲಿ ಅದನ್ನು ಕಲಸಿದ್ದೆ. ಅದೇ ತಟ್ಟೆಯಲ್ಲಿ ಉಳಿದಿರುವಂತಹ ಕೆಳಗಡೆ ಏನು ಸಿರಪ್ ಇತ್ತಲ್ಲ, ಆ ಸಿರಪನ್ನು ಈ ರೋಸ್ ಮೇಲೆ ಹಾಕಿದ್ದೀನಿ. ಸೊ ನಿಮಗೂ ನನ್ನ ಹಾಗೆ ಈ ಥರ ಚಟ್ಪಟ ಇಷ್ಟ ಆಗುತ್ತೆ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ. ಅದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.